ಜಾತಿ ಗಣತಿ ವರದಿಯಲ್ಲಿ ಏನಿದೆ ಇಲ್ಲ ಅನ್ನೋದು ಗೊತ್ತಾಗೋಕ್ಕೂ ಮೊದಲೇ ಇದಕ್ಕೆ ವಿರೋಧ ಕೂಡ ಈಗಾಗಲೇ ವ್ಯಕ್ತವಾಗಿದೆ. ಸಿಎಂ ಕೊಠಡಿ ತಲುಪಿದ್ದಾರೆ ಜಯಪ್ರಕಾಶ್ ಹೆಗಡೆ. ಸಿಎಂ ಕೊಠಡಿಯಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ನಂತರದಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಅವರು ಒಂದು ಸೂಟ್ ಕೇಸ್ನಲ್ಲಿ ವರದಿಯ ಪ್ರತಿಯನ್ನ ಹೊತ್ತು ತಂದಿದ್ದಾರೆ. 2 ಬಾಕ್ಸ್ಗಳಲ್ಲಿ ಡೇಟಾ ಸಂಗ್ರಹದ ಪ್ರತಿ ಕೂಡ ಇದೆ. ವಿಧಾನಸೌಧ ಸಿಎಂ ಕೊಠಡಿಗೆ ವರದಿಯನ್ನ ಹೊತ್ತು ತಂದಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು. ಮುಖ್ಯಮಂತ್ರಿಗಳಿಗಾಗಿ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಕಾದು ಕುಳಿತಿದ್ದಾರೆ. ಜಾತಿ ಜನಗಣತಿ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಇವತ್ತು ಅವರು ಒಪ್ಪಿಸಲಿದ್ದಾರೆ. ಇದರ ಸ್ವೀಕಾರದ ನಂತರದಲ್ಲಿ ಏನು ಅನ್ನೋದು ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮುಖ್ಯಮಂತ್ರಿಗಳು ವರದಿ ಸಿದ್ಧವಾಗಲಿ, ವರದಿ ಬಂದ ನಂತರದಲ್ಲಿ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ, ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಬೇಕಾ ಅಥವಾ ಅದನ್ನ ಯಥಾವತ್ತು ಜಾರಿ ಮಾಡಬೇಕಾ, ಮುಂದಿನ ದಿನಗಳಲ್ಲಿ ಅದರ ಚರ್ಚೆ ಆಗುತ್ತೆ ಅಂತ ಕೂಡ ಹೇಳಿದ್ರು. ಈಗಾಗಲೇ 2 ಸಮುದಾಯಗಳು, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಪತ್ರ ಸಮರವನ್ನು ಕೂಡ ನಡೆಸಿದ್ವು. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದರಲ್ಲಿ ವಿರೋಧವನ್ನ ವ್ಯಕ್ತಪಡಿಸುವಂತಹ ಪೈಕಿ ಉಳ್ಕೊಂಡಿರುವಂತಹ ನಾಯಕರು. ಎಂ ಎ ಪಾಟೀಲ್ ಅವರ ಕೂಡ ಆ ಒಂದು ಬಣ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಮುಖ್ಯಮಂತ್ರಿಗಳು ಹೇಳೋದು ಇದರಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲದೆ ಹೇಗೆ ವಿರೋಧ ಮಾಡ್ತೀರಿ ಅಂತ. ಜಾತಿವಾರು ಜನಸಂಖ್ಯೆಯ ಸಮಗ್ರ ವಿವರಣೆಯನ್ನ ಈ ಒಂದು ಜಾತಿ ಗಣತಿ ವರದಿಯಲ್ಲಿ ಕೊಡಲಾಗುತ್ತೆ. ಜಾತಿ ಅಥವಾ ವರ್ಗಗಳ ಪ್ರಮುಖ ಲಕ್ಷಣಗಳು SC ST ಹೊರತುಪಡಿಸಿ ಜಾತಿ ಅಥವಾ ವರ್ಗಗಳ ಪ್ರಮುಖ ಲಕ್ಷಣಗಳ ಪ್ರತ್ಯೇಕ ವರದಿಯನ್ನ ಈ ಒಂದು ವರದಿಯಲ್ಲಿ ಹೊತ್ತು ತಂದಿದ್ದಾರೆ. ವಿಧಾನಸಭಾ ಕ್ಷೇತ್ರಗಳ ಜಾತಿವಾರು ಅಂಕಿ ಅಂಶ ಪ್ರತಿ ಮನೆಯಲ್ಲೂ ಕೂಡ ಇದರ ಬಗ್ಗೆ ದತ್ತಾಂಶವನ್ನ ಸಂಗ್ರಹ ಮಾಡಿದ್ದೀವಿ ಅಂತ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಆಧಾರದ ಮೇಲೆ ದತ್ತಾಂಶವನ್ನ ಸಿದ್ಧಪಡಿಸಲಾಗಿದೆ ಅನ್ನುವಂಥದ್ದು ಈ ವರದಿಯ ಪ್ರಮುಖ ಅಂಶಗಳು. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈ ತಲುಪಿದೆ ಜಾತಿ ಗಣತಿಯ ವರದಿ. ಜಯಪ್ರಕಾಶ್ ಹೆಗಡೆ ಅವರು ತಾವು ತಂದದಂತಹ ವರದಿಯನ್ನ, ತಾವು ಸಿದ್ಧಪಡಿಸಿರ್ತಕ್ಕಂತಹ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸೋ ಸಲುವಾಗಿ ಮುಖ್ಯಮಂತ್ರಿಗಳ ಕೊಠಡಿಗೆ ಆಗಮಿಸಿದ್ರು. ಇದೀಗಷ್ಟೇ ಮುಖ್ಯಮಂತ್ರಿಗಳು ಅವರನ್ನ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ತಾವು ತಂದಂತಹ ಜಾತಿ ಗಣತಿಯ ವರದಿಯನ್ನ ಮುಖ್ಯಮಂತ್ರಿಗಳ ಕೈಗೆ ತಲುಪಿಸಿ ಆಗಿದೆ. ಸೊ ಹಾಗಿದ್ರೆ ಈಗ ಈ ವರದಿಯ ಮುಂದುವರೆದ ಭಾಗ ಏನು, ಅದರಲ್ಲಿ ಏನಿದೆ ಮತ್ತು ಅದನ್ನ ಅಧ್ಯಯನಕ್ಕೆ ಒಳಪಡಿಸ್ತಾರಾ ಅಥವಾ ಅದನ್ನ ಯಥಾವತ್ತಾಗಿ ಜಾರಿ ಮಾಡ್ತಾರಾ, ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡಬಹುದು, ಈಗಾಗಲೇ ಆರಂಭ ಆಗಿರೋ ಹಾಗೆ ಆ ಒಂದು ಚರ್ಚೆಯ ರೂಪುರೇಷೆಗಳು ಯಾವ ದಿಕ್ಕನ್ನ ತಲುಪಬಹುದು ಅನ್ನೋದನ್ನ ಕಾದು ನೋಡಬೇಕು. ಎಕ್ಸ್ಕ್ಲೂಸಿವ್ ಆಗಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ.